ರಾಜಧಾನಿಯಲ್ಲಿ ಆಟೋ ರೈಡ್ ಮಹಿಳೆಯರಿಗೆ ಸೇಫ್ ಅಲ್ವಾ ಎನ್ನುವಂತ ಪ್ರಶ್ನೆ ಪದೇ ಪದೇ ಹುಟ್ಟಿಕೊಳ್ಳುತ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರಯಾಣಿಕರ ಮೇಲೆ ದರ್ಪ. ಮಹಿಳಾ ಪ್ರಯಾಣಿಕರ ಜೊತೆ ಆಟೋ ಚಾಲಕ ರೌಡಿಸಂ ತೋರಿಸಿದ್ದಾನೆ. ಕುಡಿದ ನಶೆಯಲ್ಲಿ ಆಟೋ ಚಾಲಕ ಈ ರೀತಿಯಾಗಿ ವರ್ತನೆಯನ್ನ ತೋರಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಆಟೋ ಚಾಲಕರ ದಬ್ಬಾಳಿಕೆ ಅಥವಾ ವರ್ತನೆ ಮಿತಿ ಮೀರ್ತಾ ಇದೆ, ಎಲ್ಲ ಮೀರ್ತಾ ಇದೆ ಎನ್ನುವಂಥ ಆರೋಪ. ಈಗ ಮತ್ತೊಂದು ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ವರ್ತನೆಯನ್ನ ಪ್ರಯಾಣಿಕರ ನಡುವೆ ತೋರೋರು, ಇದರಿಂದ ಒಳ್ಳೆ ಆಟೋ ಡ್ರೈವರ್ಸಿಗೂ ಕೂಡ ಕೆಟ್ಟ ಹೆಸರು, ಒಳ್ಳೆ ಆಟೋ ಡ್ರೈವರ್ಸಿಗೂ ಕೂಡ ಕೆಟ್ಟ ಹೆಸರು. ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅದೆಷ್ಟೋ ಒಳ್ಳೆ ಆಟೋ ಪ್ರಯಾಣಿಕರಿದ್ದಾರೆ, ಸಹಾಯ ಮಾಡ್ತಾರೆ ಜನರಿಗೆ, ಉತ್ತಮವಾಗಿ ಪ್ರಯಾಣಿಕರ ಜೊತೆ ಸ್ಪಂದಿಸ್ತಾರೆ. ಆದರೆ ಇಂಥವರ ನಡುವೆ ಕೆಲವೊಂದಿಷ್ಟು ಕೆಟ್ಟ ಮನಸ್ಥಿತಿಯವರು ಕೂಡ ಇದ್ದಾರೆ ಎನ್ನುವಂಥದ್ದು ಈ ಪ್ರಕರಣವನ್ನು ನೋಡಿದಾಗ ಗೊತ್ತಾಗುತ್ತೆ. ಸದ್ಯ ಆಟೋ ಚಾಲಕನ ಆಟಾಟೋಪ ಏನಿತ್ತು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳಿ ಎಳಿಯಾಗಿ ಹೇಳ್ತಾ ಹೋಗ್ತೀವಿ. ದಿನದಿಂದ ದಿನಕ್ಕೆ ಪ್ರಯಾಣಿಕರ ಮೇಲೆ ದರ್ಪ ಹೆಚ್ಚಾಗ್ತಾ ಇದೆ. ಕುಡಿದ ನಶೆಯಲ್ಲಿ ಈತ ಮಹಿಳೆಯ ಜೊತೆಯಲ್ಲಿ ದುರ್ವರ್ತನೆ ತೋರಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಿಳೆಯೊಬ್ಬರು ಕೆಲಸದ ನಿಮಿತ್ತ ಹೊರಮಾವಿನಿಂದ ತಣಿಸಂದ್ರಕ್ಕೆ ಆಟೋವನ್ನು ಬುಕ್ ಮಾಡಿದ್ರು. ಆಟೋ ಚಾಲಕನ ಆಟಾಟೋಪಕ್ಕೆ ಒಂಟಿ ಮಹಿಳೆಯರು ಹೈರಾಣಾಗ್ತಿದ್ದಾರೆ. ಆಟೋಯಿಂದ ಜಂಪ್ ಮಾಡುವಂತ ದರ್ಪ ಮೆರೆದಿದ್ದಾನೆ ಈ ಆಟೋ ಚಾಲಕ. ಬುಕ್ ಮಾಡಿದ ಏರಿಯಾ ಬಿಟ್ಟು ಬೇರೆ ಕಡೆಗೆ ಆಟೋ ತಗೊಂಡು ಹೋಗ್ತಾರೆ. ಎಲ್ಲಿದೆ ಮಹಿಳೆಯರಿಗೆ ಸೇಫ್ಟಿ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಹಿಂದೆಯೂ ಕೂಡ ಗಮನಿಸಿದ್ವಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ವರ್ತನೆ ಯಾವ ರೀತಿಯಾಗಿದೆ, ಪ್ರಯಾಣಿಕರ ಜೊತೆ ಯಾವ ರೀತಿಯಾಗಿ ವರ್ತನೆಯನ್ನು ತೋರ್ತಾರೆ ಅಂತೇಳಿ, ಮತ್ತೆ ಮಹಿಳಾ ಪ್ರಯಾಣಿಕರ ಜೊತೆಯಲ್ಲಿ ದುರ್ವರ್ತನೆ, ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸ್ವಲ್ಪ ಖಂಡಿತವಾಗೂ ಬೆಂಗಳೂರಿನ ಆಟೋ ಚಾಲಕರು ಪ್ರಯಾಣಿಕರನ್ನ ಯಾವ ರೀತಿ ನೋಡ್ಕೊಳ್ತಾರೆ ಎನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಬೆಂಗಳೂರಿನ ಒಬ್ಬ ಮಹಿಳೆ ಈ ನಮ್ಮ ಯಾತ್ರಿ ಆಪ್ ನಲ್ಲಿ ಆಟೋವನ್ನ ಬುಕ್ ಮಾಡ್ತಾಳೆ. ಬುಕ್ ಮಾಡಂತ ಸಂದರ್ಭದಲ್ಲಿ ಆಟೋ ಚಾಲಕ ಏನಿರ್ತಾನೋ ಕುಡಿದ ಅಮಲಿನಲ್ಲಿ ಆ ಮಹಿಳೆಯನ್ನ ಕೂರಿಸ್ಕೊಳ್ಳುವಂತ ಕೆಲಸ ಮಾಡ್ತಾನೆ. ಅದಾದ ಬಳಿಕ ಗೊತ್ತಿರದೆ ಆ ಮಹಿಳೆ ಆಟೋವನ್ನ ಹತ್ತಾಳೆ. ಯಲಂಕ ಭಾಗದಲ್ಲಿ ಅಂದ್ರೆ ನಿಯರೆಸ್ಟ್ ಆಗುವ ಒಂದು ಭಾಗದಲ್ಲಿ ಬುಕ್ ಮಾಡಿದಂತಹ ಮಹಿಳೆ ತಣಿಸಂದ್ರ ಭಾಗಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಆಟೋ ಚಾಲಕ ಏನಿರ್ತಾನೋ ಹಚ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಎರಡು ರೂಟ್ ಅನ್ನ ಕನೆಕ್ಟಿವಿಟಿ ಇರುತ್ತೆ. ಒಂದು ಏರ್ಪೋರ್ಟ್ ಮಾರ್ಗವಾಗಿ ಒಂದು ಹೋಗುತ್ತೆ, ಒಂದು ತಣಿಸಂದ್ರ ಮಾರ್ಗವಾಗಿ ಹೆಬ್ಬಾಳ ಫ್ಲೈಓವರ್ ಇಂದ ಹೋಗುತ್ತೆ. ಆತ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಹೆಬ್ಬಾಳ ಅಂದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಮಹಿಳೆ ಯಾಕೆ ಎನ್ನುವಂತ ಪ್ರಶ್ನೆಯಲ್ಲಿ ಪ್ರಶ್ನೆ ಮಾಡ್ತಾಳೆ. ಬೇರೆ ರೂಟ್ ಕಡೆ ಯಾಕೆ ಹೋಗ್ತಿದ್ರೆ ಅಂತ ಪ್ರಶ್ನೆ ಮಾಡ್ತಾಳೆ. ಅದಾದ ಬಳಿಕ ಆಟೋ ಚಾಲಕ ಇರ್ತಾನೆ, ಆತನ ದರ್ಪವನ್ನ ತೋರಿಸಲಿಕ್ಕೆ ಮುಂದಾಗ್ತಾನೆ. ಅದಾದ ಬಳಿಕ ಆತ ಕುಡಿದು ಚಾಲನೆ ಮಾಡ್ತಿದ್ದಾನೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಆ ಮಹಿಳೆ ಸದ್ಯಕ್ಕಂತೂ ಗೊತ್ತಾಗುತ್ತೆ. ಅದಾದ ಬಳಿಕ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದಾಗ ಅವನು ಆಟೋ ಚಾಲಕ ಏನಿರ್ತಾನೋ ಆತ ನೀವು ಆಟೋದಿಂದ ಬೇಕಾದ್ರೆ ಜಂಪ್ ಮಾಡ್ಕೋಬಹುದು, ನಾನು ನಿಲ್ಸಲ್ಲ ಎನ್ನುವಂತ ದುರ್ವರ್ತನೆ ತೋರಿದ್ದಾನೆ ಎನ್ನುವಂತಹ ಆರೋಪ ಮಹಿಳೆ ಹೇಳ್ಕೊಂಡಿರುವಂತದ್ದು. ಆ ಮಹಿಳೆಯ ಗಂಡ ಕೂಡ ಈ ರೀತಿಯ ಒಂದು ಆರೋಪವನ್ನ ಮಾಡ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈತನ ಆಟೋ ಚಾಲಕನ ವರ್ತನೆ ಒಂದು ಏನಿದೆಯೋ ಆ ವರ್ತನೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಮಹಿಳೆಯರು ಎಷ್ಟು ಸೇಫ್ಟಿ ಇಲ್ವೋ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿರುವಂತಹ ಮಹಿಳೆಯರಿಗೂ ಕೂಡ ಸೇಫ್ಟಿ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದ್ದು, ಈ ರೀತಿಯ ಆಟೋ ಚಾಲಕರನ್ನ ಕೂಡಲೇ ಶಿಸ್ತುಬದ್ಧ ಕ್ರಮಕ್ಕೆ ಮುಂದಾಗಬೇಕು ಬೆಂಗಳೂರಿನ ಪೊಲೀಸರು. ಜೊತೆಗೆ ನಮ್ಮ ಯಾತ್ರಿ ಆಪ್ ಏನಿದೆಯೋ ಅದರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದು, ಆಟೋ ಚಾಲಕರು ಕೂಡ ಒಂದ್ ರೀತಿಯ ತೊಂದರೆ ಆಗ್ತಾ ಇದ್ರೆ ಆಟೋ ಚಾಲನೆ ಮಾಡುವಂತ ಚಾಲಕರು ಕೂಡ ಈ ರೀತಿಯ ಮಹಿಳೆಯರಿಗೆ ಒಂದು ಕಾಟ ಕೊಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಎನ್ನುವಂತ ಪ್ರಶ್ನೆ ಈಗ ಎಲ್ಲೆಡೆ ಆಕ್ರೋಶದ ರೂಪದಲ್ಲಿ ಸರ್ಕಾರಕ್ಕೆ ಒಂದ್ ರೀತಿಯಂತ ಮನವಿಯನ್ನ ಮಾಡ್ತಾ ಇರುವಂತದ್ದು, ಬೆಂಗಳೂರಿನ ಪೊಲೀಸರಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.